ನನಗೆ ಇವತ್ತು ಈ ಭೂವರ ದೇವಸ್ಥಾನಕ್ಕೆ, ಈ ದೇವಿ ದೇವಸ್ಥಾನಕ್ಕೆ ಮೊದಲನೇ ಬಾರಿಗೆ ಬಂದಿದ್ದೀನಿ. ನಾನು ತಿಹಾರ್ ಜೈಲಲ್ಲಿದ್ದಾಗ ನಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಿದ್ರಂತೆ, 4 ಬಾರಿ ಬಂದಿದ್ರಂತೆ. ನನಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ಒಬ್ಬ ನನ್ನ ಸ್ನೇಹಿತರು, ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ, ಬೇರೆ ಪಾರ್ಟಿಲಿದ್ದಾರೆ, ಶಾಸಕರವರು. ಅವರು ನನಗೆ ಕಳೆದ 2 ವರ್ಷದಿಂದ ಬಹಳ ಒತ್ತಾಯ ಮಾಡ್ತಾ ಇದ್ರು, ಇಲ್ಲಿಗೆ ಹೋಗ್ಲೇಬೇಕು ಅಂತ ನನಗೆ ಬಹಳ ಹಿಂಸೆ ಮಾಡಿದ್ರು. ನನಗೆ ಇದರ ಮಹಿಮೆ ಅರ್ಥ ಆಗ್ಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂತ, ಒಂದು ಐತಿಹಾಸಿಕವಾದಂತ, ಪವಿತ್ರವಾದಂತ ಒಂದು ಧಾರ್ಮಿಕ ಕ್ಷೇತ್ರ. ನಮ್ಮೆಲ್ಲರೂ ಕೂಡ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲಾ ಧರ್ಮಕ್ಕೂ ಪ್ರೀತಿ ಮಾಡೋರು. ಈ ದೇವಸ್ಥಾನದಲ್ಲಿ ಎಲ್ಲಾ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನ ಕೇಳಿ ಪಡ್ಕೊಂಡು ಬರ್ತಾ ಇದ್ದಂತ ಒಂದು ಪದ್ಧತಿ ನೋಡಿ ಬಹಳ ಅದ್ಭುತವಾದಂತ ಈ ಕೆಲಸ ಕೂಡ. ಈಗ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಕಟ್ಟೋದ್ರಲ್ಲಿ ಎಷ್ಟು ಶ್ರಮ ಇದೆ, ಏನು ಯಾವ ರೀತಿ ಇದೆ ಅಂತ ನನಗೆ ಅರಿವಿದೆ. ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ, ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂತ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡಿದ್ದಾರೆ. ಒಂದು 4 ಫ್ಯಾಕ್ಟರಿ, ಗ್ರಾನೈಟ್ ಫ್ಯಾಕ್ಟರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ. ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ, ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂಧುಗಳು, ಅದನ್ನು ತಿಳ್ಕೊಂಡೆ. ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ಬಹಳ ಪ್ರೀತಿ ಆಗುವಂತ ಒಂದು ಪವಿತ್ರವಾದಂತ ಕ್ಷೇತ್ರ. ನಾನು ಇವತ್ತೇನೋ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬರ್ಬೇಕು ಅಂತ ನನಗೆ ಮನಸ್ಸು, ಈ ಭಗವಂತ ನನ್ನನ್ನ ಕರ್ಸ್ಕೊಂಡು, ಈ ಭೂತಾಯಿ ಇಬ್ರು ಕೂಡ ಕರ್ಸ್ಕೊಂಡು ಬಹಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡೋದನ್ನ ನೋಡಿದ್ದೇನೆ. ಸೊ ಈ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ಬೇಕು. ಸೊ ನನಗೆ ಬಹಳ ಸಂತೋಷ ಆಯ್ತು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬಹುದು. ಹಂಗೆ ಎಲ್ಲ ಅರ್ಚಕರು ಬಹಳ ಧಾರ್ಮಿಕವಾಗಿ ಒಂದು ಪವಿತ್ರವಾದಂತ ಕೆಲಸನ ಕೂಡ ನಡೆಸಿ, ನಾನೇನ್ ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಕೇಳಿದೆ. ಏನು ಬೇಡ, ನೀವು ಬಂದು ಆಶೀರ್ವಾದ ಮಾಡಿ, ಇದು ದೇವ್ರ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸಾಕು ಅಂತ ಸ್ನೇಹಿತರು ಈ ಫೋನ್ ನಂಬರ್ ಹಿಂದೆ ಕಳಿಸಿದ್ರು. ನಾನು ಮನ್ಸು ಮಾಡಿರ್ಲಿಲ್ಲ. ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದ್ರು, ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ. ಸೊ ನಾನು ನನ್ನ ಧರ್ಮಪತ್ನಿಗೆ ಹೇಳಿದೆ. ಅಷ್ಟೊತ್ತಿಗೆ ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ಕಾಣ್ತದೆ. ಅವ್ರ ತಾಯಿನೂ ಎಲ್ಲ ಬಂದು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರಂತೆ. ಸೊ ಅದ್ ನನಗೆ ಹೇಳಲಿಲ್ಲ ಅವರು. ಸೊ ಈಗ ನನಗೆ ಹೇಳಿದ್ರು, ಹಿಂಗೆ ನಮ್ಮ ಕುಟುಂಬದವರೆಲ್ಲ ಬಂದು ಹೋಗಿದ್ದಾರೆ ಅಂತ. ಬಹಳ ಸಂತೋಷ ಆಯ್ತು. ನಿಮ್ಮನ್ನು ಕೂಡ ಭೇಟಿ ಮಾಡೋಂತ ಒಂದು ಭಾಗ್ಯ ನನಗೆ ಸಿಕ್ತು. ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮರೆತು ಬಂದು ಇಲ್ಲಿ ನನಗೆ ಶುಭವನ್ನ ಹಾರೈಸಿದ್ದಾರೆ. ಶುಭ ಅಂದ್ರೆ ರಾಜಕೀಯದ ಶುಭ ಅಲ್ಲ, ಹೇಳಿಕೆ ಆಗ್ಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ನೆಮ್ಮದಿ, ಆರೋಗ್ಯ ಎಲ್ಲ ಕೂಡ ಸಿಗ್ಲಿ ಅಂತೇಳಿ ಈ ತಾಲೂಕಿನ ಎಲ್ಲಾ ಜನತೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು, ಅಧಿಕಾರಿಗಳು ಕೂಡ ಧನ್ಯವಾದ, ತಮಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬನ್ನಿ, ಏನ್ ತರಬೇಕು ಅಂತ ಕೇಳಿದೆ. ಹೂವು ತರಬೇಕಾ, ಕಾಯಿ ತರಬೇಕಾ, ಹಣ್ಣು ತರಬೇಕಾ, ಏನಿಲ್ಲ, ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ನನಗೆ ಯಾರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ, ನನಗೆ ಏನ್ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತಿಲ್ಲ. ನನಗೆ ನಾನು ಯಾವುದಕ್ಕೂ, ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ.
ಎಲ್ಲ ನಾನು ಇಂಥವ್ರು ಅಂತಲ್ಲ, ಎಲ್ಲ ಹಿರಿಯರು, ಸ್ವಾಮಿಗಳು, ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ